ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಸರ್ಕಾರದಿಂದ ಪತ್ತೆಗಾಗಿ ಪ್ರಕಟಣೆ ಹೊರಡಿಸಿದ ಹೊಸಪೇಟೆ ಪಟ್ಟಣ ಪೊಲೀಸ್ ಠಾಣೆ. ಈಗ ವಾರ್ತೆಗಳ ವಿವರ. ಕರ್ನಾಟಕ ರಾಜ್ಯ ನಗರಾಭಿವೃದ್ಧಿ ಇಲಾಖೆಯಿಂದ ಹೊಸಪೇಟೆ ನಗರಸಭೆಗೆ ಎಸ್ಎಫ್ಸಿ ವಿಶೇಷ ಯೋಜನೆಯ ಅಡಿಯಲ್ಲಿ 10 ಕೋಟಿ ಮೊತ್ತದ ಅನುದಾನವನ್ನ ಮಂಜೂರು ಮಾಡಲಾಗಿದೆ. ಈ ಭಾಗವಾಗಿ ನಗರಸಭೆಯ ಸರ್ವ ಸದಸ್ಯರ ತುರ್ತು ಸಭೆ ಕರೆದು ಕ್ರಿಯಾಯೋಜನೆಯನ್ನ ರೂಪಿಸಲಾಗಿದೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ದಿನಾಂಕ 5ರಂದು ಹೊಸಪೇಟೆ ನಗರಸಭಾ ಸಭಾಂಗಣದಲ್ಲಿ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಸರ್ವ ಸದಸ್ಯರ ತುರ್ತು ಸಭೆಯನ್ನ ಆಹ್ವಾನಿಸಲಾಗಿತ್ತು. ಹೀಗೆ ಸರ್ವ ಸದಸ್ಯರೊಂದಿಗೆ ಕ್ರಿಯಾ ಯೋಜನೆಯ ಕುರಿತು ಚರ್ಚಿಸಿದ ನಂತರ ನಗರಸಭಾ ಪೌರಾಯುಕ್ತ ಚಂದ್ರಪ್ಪನವರು ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿ, ಹೊಸಪೇಟೆ ನಗರಸಭೆಗೆ ಸಂಬಂಧಿಸಿದ ವಾರ್ಡ್ಗಳಲ್ಲಿ ಮೂಲಸೌಕರ್ಯ ಕಲ್ಪಿಸಲು ಕ್ರಿಯಾ ಯೋಜನೆ ರೂಪಿಸಲು ತುರ್ತು ಸಭೆಯಲ್ಲಿ ತೀರ್ಮಾನಿಸಲಾಗಿದೆ ಎಂದರು. ಈಗಾಗಲೇ ತುರ್ತು ಸಭೆ ಬಹುತೇಕ ಪೂರ್ಣಗೊಂಡಿದೆ. ಅದಕ್ಕೆ ಸಂಬಂಧಪಟ್ಟಂಗೆ ನಮಗೆ ಸರ್ಕಾರದ ವತಿಯಿಂದ ಒಂದು 10 ಕೋಟಿ SFC ವಿಶೇಷ ಅನುದಾನ ಮಾನ್ಯ ಮುಖ್ಯಮಂತ್ರಿಗಳ ವಿವೇಚನೆ ಅಡಿಯಲ್ಲಿ ನಮಗೆ ನಗರಸಭೆ ಹೊಸಪೇಟೆಗೆ ಬಿಡುಗಡೆಯಾಗಿದೆ. ಅದಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಕ್ರಿಯೋಜನೆ ತಯಾರಿಸೋದ್ರ ಬಗ್ಗೆ ಒಂದು ಸಭೆ ಮಾಡಿದ್ದಾಯಿತು. ಈಗ ಅದಕ್ಕೆ ಸಂಬಂಧಪಟ್ಟಂಗೆ ವಾರ್ಡ್ ಎಲ್ಲ ಕಾಮಗಾರಿಗಳನ್ನ ಕೈಗೊಳ್ಳಲಿಕ್ಕೆ ಈಗ ಮಾನ್ಯ ಅಧ್ಯಕ್ಷರ ಮುಖಾಂತರ ಎಲ್ಲ ಸದಸ್ಯರು ಕೂಡ ಈಗ ಒಪ್ಪಿಗೆ ಕೊಟ್ಟಿದ್ದಾರೆ. ಆ ಪ್ರಕಾರ ನಾವು ಅನುಮೋದನೆ ಪಡೆದು ಕಾಮಗಾರಿ ಮಾಡೋದ್ರ ಬಗ್ಗೆ ಕ್ರಮ ವಹಿಸ್ತೀವಿ. ಅದೇ ರೀತಿ ಸರ್ಕಾರದಿಂದ ಮಂಜೂರಾಗಿರುವ 10 ಕೋಟಿ ಮೊತ್ತದ ಅನುದಾನವನ್ನು 35 ವಾರ್ಡ್ಗಳಿಗೆ ಸಮಾನವಾಗಿ ಹಂಚಿಕೆ ಮಾಡಿ ವಾರ್ಡ್ಗಳಲ್ಲಿ ಕನಿಷ್ಠ ಮೂಲಸೌಕರ್ಯ ಕಲ್ಪಿಸಿಕೊಡಲಾಗುವುದೆಂದು ನಗರಸಭೆಯ ಸ್ಥಾಯಿ ಸಮಿತಿ ಅಧ್ಯಕ್ಷರು ತಿಳಿಸಿದ್ದಾರೆ. ಎಲ್ರಿಗೂ ನಮಸ್ಕಾರ. ಪ್ರಪ್ರಥಮವಾಗಿ ಈ ವಿಶೇಷ ಅನುದಾನ SFC 10 ಕೋಟಿ ರೂಪಾಯಿ ತಂದಿರುವಂಥ ನಮ್ಮ ಶಾಸಕರಿಗೆ ಎಲ್ಲ ಸದಸ್ಯರ ಪರವಾಗಿ ಹಾಗೂ ನಮ್ಮ ಅಧ್ಯಕ್ಷರ ಪರವಾಗಿ ನಮ್ಮ ಆಯುಕ್ತರ ಪರವಾಗಿ ನಾವು ಧನ್ಯವಾದಗಳನ್ನು ಹೇಳ್ತೀವಿ. ಮುಂದಿನ ದಿನಗಳಲ್ಲಿ ಹೀಗೆ ನಮಗೆ ಮುನ್ಸಿಪಾಲಿಟಿ ಕಡೆಯಿಂದ ಹೆಚ್ಚು ಅನುದಾನ ಸಾಹೇಬರು ಕೊಟ್ಟರೆ ನಾವು ಮುಂದಿನ ದಿನಗಳಲ್ಲಿ ಒಳ್ಳೆ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳುತ್ತಾ, ಹಾಗೂ ಇವತ್ತಿನ ಕೊಟ್ಟಿರುವಂಥ ಇವತ್ತಿನ ಶಾಸಕರ ವಿಶೇಷ ಅನುದಾನ ಇವತ್ತಿನ ನಾವು ಎಲ್ಲ 35 ಸದಸ್ಯರು ಸಮನಾಗಿ ನಮ್ಮ ವಾರ್ಡ್ಗಳಲ್ಲಿ ಅದರದ್ದು ಎಸ್ಟಿಮೇಷನ್ಗಳು ಕೊಟ್ಟು ಮುಂದಿನ ದಿನಗಳಲ್ಲಿ ಕಾಮಗಾರಿನ ನಮ್ಮ ವಾರ್ಡ್ಗಳನ್ನು ಸ್ವಲ್ಪ ಒಳ್ಳೆ ಸ್ವಚ್ಛವಾಗಿ ಮಾಡೋದ್ರ ಮುಖಾಂತರ ಮತ್ತು ಒಳ್ಳೆ ನೀರು ಕೊಡೋ ಮುಖಾಂತರ ಮತ್ತು ಒಳ್ಳೆ ಲೈಟ್ ಫೆಸಿಲಿಟಿ ಕೊಡೋ ಮುಖಾಂತರ ಆಮೇಲೆ ಎಲ್ಲ ರೋಡ್ಗಳನ್ನೆಲ್ಲ ಕೊಡೋ ಮುಖಾಂತರ ನಾವು ಮುಂದೆ ಡೆವಲಪ್ಮೆಂಟ್ ಮಾಡ್ತೀವಿ ಅಂತ ಶಾಸಕರನ್ನು ಭರವಸೆ ಕೊಡುತ್ತಾ ನನ್ನ ಮಾತು ಮುಗಿಸ್ತಿದ್ದೇನೆ. ಧನ್ಯವಾದಗಳು. ದಿನಾಂಕ 4ರಂದು ಹೊಸಪೇಟೆ ನಗರಕ್ಕೆ ವೋಟ್ ಫಾರ್ ನೇಷನ್ ವೋಟ್ ಫಾರ್ ಮೋದಿ ಅಭಿಯಾನದ ಬೈಕ್ ರ್ಯಾಲಿ ಆಗಮಿಸಿತ್ತು. ಈ ಭಾಗವಾಗಿ ಹೊಸಪೇಟೆ ಮಂಡಲದ ಯುವ ಮೋರ್ಚಾ ಹಾಗೂ ಮಹಿಳಾ ಮೋರ್ಚಾದಿಂದ ಸ್ವಾಗತಿಸಿಕೊಂಡು ನಗರದ ಪ್ರಮುಖ ರಸ್ತೆಗಳಲ್ಲಿ ಬೈಕ್ ರ್ಯಾಲಿ ನಡೆಸಿ 2024ರಲ್ಲಿ ನಡೆಯಲಿರುವ ಲೋಕಸಭಾ ಚುನಾವಣೆಯಲ್ಲಿ ಮತ್ತೊಮ್ಮೆ ಮೋದಿ ಸರ್ಕಾರವನ್ನ ಆಡಳಿತಕ್ಕೆ ತರುವಂತೆ ಕೋರಲಾಯಿತು. ಈ ಅಂಶಕ್ಕೆ ಸಂಬಂಧಿಸಿದಂತೆ ದಿನಾಂಕ 4ರಂದು ಬೈಕ್ ರ್ಯಾಲಿ ಕೈಗೊಂಡಿರುವ ರಾಜಲಕ್ಷ್ಮೀರವರು ಹೊಸಪೇಟೆಗೆ ಆಗಮಿಸುತ್ತಿದ್ದಂತೆ ಇಲ್ಲಿನ ಬಿಜೆಪಿ ಕಾರ್ಯಕರ್ತರು ಯುವ ಮೋರ್ಚಾ ಹಾಗೂ ಮಹಿಳಾ ಮೋರ್ಚಾದಿಂದ ಸ್ವಾಗತಿಸಿಕೊಂಡು ನಗರದ ಪ್ರಮುಖ ರಸ್ತೆಗಳಲ್ಲಿ ಬೈಕ್ ರ್ಯಾಲಿ ನಡೆಸಿ ಬರುವ ಲೋಕಸಭಾ ಚುನಾವಣೆಯಲ್ಲಿ ಮತ್ತೊಮ್ಮೆ ನರೇಂದ್ರ ಮೋದಿರವರನ್ನ ಬೆಂಬಲಿಸುವಂತೆ ರ್ಯಾಲಿ ಮೂಲಕ ಕೋರಲಾಯಿತು. ಭಾರತೀಯ ಜನತಾ ಪಕ್ಷದ ವತಿಯಿಂದ ಹಮ್ಮಿಕೊಂಡಂಥ ಈ ಕಾರ್ಯಕ್ರಮ ನಮ್ಮ ಅಕ್ಕನವರಾದ ರಾಜಲಕ್ಷ್ಮಿ
ಮಂದೆ ಅವರು ಕಳೆದ 5 ವರ್ಷಗಳ ಕೆಳಗೆ ಇದನ್ನು ಯಾತ್ರೆನ ಪ್ರಾರಂಭ ಮಾಡಿದ್ರು. ಅವರು ಈಗಾಗಲೇ 55,000ಕ್ಕೂ ಹೆಚ್ಚು ಕಿಲೋಮೀಟರ್ಗಳನ್ನು ಪ್ರಯಾಣ ಮಾಡಿ 425 ಜಿಲ್ಲೆಗಳನ್ನು ಅವರು ಈಗಾಗಲೇ ಮುಟ್ಟಿ ಈ ಬಾರಿ ಮತ್ತೆ ಅದನ್ನೇ ಮೋದಿ ಮತ್ತೊಮ್ಮೆ ಅನ್ನೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈಗಾಗಲೇ 4,500ಕ್ಕೂ ಹೆಚ್ಚು ಕಿಲೋಮೀಟರ್ ಪ್ರಯಾಣ ಮಾಡ್ತಾ ನಮ್ಮ ಯುವಕರಿಗೆ ಉರಿದುಂಬಿಸ್ತಾ ಈ ದೇಶಭಕ್ತಿ, ರಾಷ್ಟ್ರಪ್ರೇಮ, ರಾಷ್ಟ್ರಭಕ್ತಿಯನ್ನು ಅವರೆಲ್ಲರ ಮನಸ್ಸಲ್ಲಿ ಉಳಿಯುವಂತೆ ಮಾಡಿ ಮೋದಿಯವರ ಅನೇಕ ಜನೋಪಯೋಗಿ ಕಾರ್ಯಕ್ರಮಗಳನ್ನು ಏನು ಮಾಡಿದ್ದಾರೆ ಅದನ್ನು ಜನರಿಗೆ ಮನಮುಟ್ಟುವಂತೆ ತಿಳಿಸಿ ನಮ್ಮ ಅಕ್ಕನವರು ಇಡೀ ದೇಶದಾದ್ಯಂತ ಪ್ರವಾಸ ಮಾಡ್ತಾ ಇದ್ದಾರೆ. ಅವರಿಗೆ ದೇವರು ಆಯುಷು ಆರೋಗ್ಯ ಚೆನ್ನಾಗಿ ಕೊಡಲಿ. ಯಾಕಂದರೆ ಪ್ರಯಾಣ ಮಾಡುವಾಗ ಇಡೀ ಪ್ರಯಾಣದಲ್ಲಿ ಅವರೇ ಬೈಕ್ ರೈಡನ್ನು ಮಾಡ್ತಾರೆ. ನಾವು ಒಂದೊಂದು ಊರಲ್ಲಿ ಮಾತ್ರ ಮಾಡಿ ಬೀಳ್ಕೊಡುಗೆ ಕೊಟ್ಬಿಡ್ತೀವಿ. ಆದರೆ ಅಕ್ಕ ಅವರು ಇಡೀ ದೇಶದಂತ ಪ್ರಯಾಣ ಮಾಡ್ತಾರೆ. ಅವರಿಗೆ ಆರೋಗ್ಯ ಭಾಳ ಇಂಪಾರ್ಟೆಂಟ್. ಆರೋಗ್ಯ ಕೊಡಲಿ ಅವರಿಗೆ. ಇನ್ನು ನಮ್ಮ ಮೋದಿಯವರ ಅನೇಕ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಇಡೀ ದೇಶದಾದ್ಯಂತ ತಿಳಿಸಿ ಮಹಿಳೆಯರಿಗೂ ಕೂಡ ಉರಿದುಂಬಿಸಿ ಇವತ್ತು ನಮ್ಮ ಹೊಸಪೇಟೆಯಲ್ಲಿ ಭಾಳ ಖುಷಿ ಆಯಿತು. ನಮ್ಮ 3 ಕಾರ್ಯಕ್ರಮಗಳನ್ನು ಇವತ್ತು ಮಾಡಿದ್ದೀವಿ. ಅದರೊಳಗೆ ಮಹಿಳಾ ವಂದನ, ಮಾತೃವಂದನ ಕಾರ್ಯಕ್ರಮನ ಕೂಡ ಮಹಿಳೆಯರು ಆರತಿ ಮಾಡೋ ಮುಖಾಂತರ ಅವರ ಪಾದಯಾತ್ರೆಗಳು ಕೂಡ ಪುನೀತ್ ಸರ್ಕಲ್ ತನಕ ಮಾಡಿದ್ದಾರೆ. ಅವ್ರಿಗೂ ಕೂಡ ನಮ್ಮೆಲ್ಲ ಭಾಜಪದ ಕಾರ್ಯಕರ್ತರ ಪರವಾಗಿ ಅವರಿಗೆ ಮಾತೆಯರಿಗೆ ವಂದನೆಗಳನ್ನು ತಿಳಿಸ್ತಾ ಈ ಕಾರ್ಯಕ್ರಮಕ್ಕೆ ಈ ಹೊಸಪೇಟೆಗೆ ಬಂದು ಅತ್ಯಂತ ಯಶಸ್ವಿ ಕಾರ್ಯಕ್ರಮಕ್ಕೆ ಕೇಂದ್ರ ಬಿಂದುವಾಗಿರ್ತಕ್ಕಂಥ ರಾಜಲಕ್ಷ್ಮಿ ಅಕ್ಕ ಅವರು ಅವ್ರ ತಂಡದವರಿಗೆ ಕೂಡ ಹೃತ್ಪೂರ್ವಕವಾದ ವಂದನೆಗಳನ್ನು ತಿಳಿಸಿ ನನ್ನ ಮಾತುಗಳಿಗೆ ವಿರಾಮ ನೀಡ್ತೇನೆ. ಅದೇ ರೀತಿಯಾಗಿ ಏನು ನೀವತ್ತು ನೋಡ್ತಾ ಇದ್ದೀರಿ, ಇದು ಬರೇ ತಿರಂಗ ಯಾತ್ರೆ ಅಲ್ಲ, ಬೈಕ್ ರ್ಯಾಲಿ ಅಲ್ಲ, ಇದು ದೇಶ ಪ್ರೇಮದ ಜ್ಯೋತಿ, ಇದು ದೇಶಭಕ್ತಿಯ ಜ್ಯೋತಿ. ಈ ಜ್ಯೋತಿ ಮುಂದೊಂದಿನ ಭಾರತವನ್ನ ವಿಶ್ವಗುರು ಆಗಿ ಬೆಳಗಿಸಿದಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ನಾವೆಲ್ಲ ಹೇಳ್ತೇವೆ
ವ್ಯಕ್ತಿಗಿಂತ ಪಕ್ಷ ಮುಖ್ಯ, ಪಕ್ಷಕ್ಕಿಂತ ದೇಶ ಮುಖ್ಯ ಅಂತ ಯಾರೋ ದೇಶದ್ರೋಹಿಗಳು ಹೇಳ್ತಾರೆ, ದೇಶ ವಿರೋಧಿ ಕೂಗನ್ನ ಕೂಗ್ತಾರೆ. ನಾವು ಹೇಳ್ತೀವಿ, ನಮ್ಮ ದೇಶ ನಾಡು ನುಡಿ ಸ್ನೇಹ ಪ್ರೀತಿ ತಂಟಕ್ಕೆ ಬಂದ್ರೆ ನಾವು ಬೀದಿಗೆ ಬಂದು ಬೆಂಕಿ ಹಚ್ಕೊಳ್ಳೋಕ್ಕೂ ತಯಾರಿದ್ದೀವಿ, ಬೆಂಕಿ ಹಚ್ಚೋಕ್ಕೂ ತಯಾರಿದ್ದೀವಿ ಅಂತ ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ನೀಡ್ತಾ ಇದ್ದೇವೆ. ನಮ್ಮ ದೇಶ ವಿಶ್ವಗುರು ಆಗ್ಲಿಕ್ಕೆ ನಮಗೆ ಸದೃಢ ಬಲಿಷ್ಠ ನಾಯಕತ್ವ ಬೇಕಾಗಿದೆ. ಅಂತ ಒಂದು ನಾಯಕತ್ವ ಗುಣವನ್ನ ನಾವು ಸನ್ಮಾನ್ಯ ಮೋದಿಯಲ್ಲಿ ನೋಡಿದ್ದೀವಿ. ಮೋದಿ ಅವರನ್ನ ನಾವು 3ನೇ ಬಾರಿ ಪ್ರಧಾನಮಂತ್ರಿಯಾಗಿ ಮಾಡಿ ನಮ್ಮ ಭಾರತವನ್ನ ಕನಸನ್ನ ಏನಿದೆ ಅದನ್ನ ನಿರ್ಮಾಣ ಮಾಡಬೇಕು. ಇದಕ್ಕೆ ಪ್ರತಿಯೊಬ್ಬ ಭಾರತೀಯರು ಸಹ ಶ್ರಮಿಸಬೇಕು. ಯಾವ ರೀತಿ ಅಂದ್ರೆ ಮುಂದಿನ ಚುನಾವಣೆಯಲ್ಲಿ ಅವರಿಗೆ 400 ಅಧಿಕ ಸೀಟ್ಗಳನ್ನು ಕೊಟ್ಟು ಅವರಿಗೆ ಬಹುಮತ ಸಾಬೀತನ ಪಡಿಸಿ ಭಾರತವನ್ನ ವಿಶ್ವಗುರು ಮಾಡಲಿಕ್ಕೆ ಏನು ತುದಿಗಾಲಿದ್ದಾರೆ ಅದನ್ನ ಈ ಸರಿ ನಾವೆಲ್ಲರೂ ಸೇರಿ ಅದನ್ನ ಸಾಕ್ಷ್ಯ ರೂಪಿಗೆ ತರಬೇಕಂತಲ್ಲಿ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ತಾ ಇದ್ದೇನೆ. ಏನು ಈ ಒಂದು ಕಾರ್ಯಕ್ರಮಕ್ಕೆ ತಿರಂಗ ಯಾತ್ರೆ ಮತ್ತು ಬೈಕ್ ರ್ಯಾಲಿ ಮತ್ತು ಮಾತೃವಂದನಾ ಕಾರ್ಯಕ್ರಮಕ್ಕೆ ಮಂಡಲ ಹಾಗೂ ಯುವ ಮೋರ್ಚಾ ಎಲ್ಲ ಮೋರ್ಚಾಗಳ ಸಹಕಾರದಿಂದ ಹಾಗೆ ನಮ್ಮ ವಿಜಯನಗರದ ಯುವ ನಾಯಕರು ರಾಜ್ಯ ಯುವ ಮೋರ್ಚಾದ ಕೋಶಾಧ್ಯಕ್ಷರಾಗಿರುವಂತಹ ಸಿದ್ಧಾರ್ಥಣ್ಣ ನೇತೃತ್ವ ಹಾಗೂ ಎಲ್ಲರ ಸಹಕಾರದಿಂದ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿತ್ತು. ತಾವೆಲ್ಲರೂ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಕ್ಕೆ ತಮಗೆ ತುಂಬ ಧನ್ಯವಾದಗಳನ್ನು ತಿಳಿಸ್ತೇನೆ. ನಮ್ಮ ಆಚಾರ ವಿಚಾರ ನಾವು ಪ್ರೀತಿಸೋಣ. ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಭಾರತ ಮಾತೆ. ಬೈಕ್ ರ್ಯಾಲಿಯಲ್ಲಿ ನಮ್ಮ ಮಾನ್ಯ ಯುವ ನಾಯಕರು ನಮ್ಮ ನೂತನ ರಾಜ್ಯದ ಕೊಂಡಿದ್ದೀವಿ. ಅದರಲ್ಲಿ ಯುವ ಮೋರ್ಚಾ ಟೀಮು ಜಿಲ್ಲಾಧ್ಯಕ್ಷರಾದಂಥ ಕಿಚಡಿ ಕೊಟ್ರೇಶ್ ಅವರ ಟೀಮು, ಶ್ರೀಕಾಂತ್ ಅವರ ಟೀಮು, ಅದೇ ರೀತಿಯಾಗಿ ಮಂಡಲದ ಎಲ್ಲ ವಿವಿಧ ಮೋರ್ಚಾ ಎಲ್ಲ ಪದಾಧಿಕಾರಿಗಳು, ಸಂಘ ಸಂಸ್ಥೆಗಳು, ಎಲ್ಲ ಆನಂದ್ ಸಿಂಗ್ ಸರ್ ಅಭಿಮಾನಿಗಳು ಮತ್ತು ಸಿದ್ಧಾರ್ಥ್ ಸಿಂಗ್ ಸರ್ ಅಭಿಮಾನಿಗಳು ಎಲ್ಲರೂ ಸೇರಿ ನಮ್ಮ ಯುವ ನಾಯಕರಾದ ಸಿದ್ಧಾರ್ಥ್ ಸಿಂಗ್ ಅವರು ಉದ್ದೇಶಿಸಿ ಒಂದೆರಡು ಮಾತು. ನಮ್ಮ ಹೊಸಪೇಟೆ ನಗರಸಭೆಯ 15ನೇ ಹಣಕಾಸು ಯೋಜನೆಯ ಅಡಿಯಲ್ಲಿ ನಗರದ ವಿವಿಧ ವಾರ್ಡ್ಗಳಲ್ಲಿ ಅಭಿವೃದ್ಧಿ ಕಾಮಗಾರಿ ನಡೆಸಲು ಅನುದಾನ ಒದಗಿಸಲಾಗುತ್ತಿದೆ. ಹೀಗೆ ಎಸ್ಆರ್ ನಗರ 16ನೇ ವಾರ್ಡ್ನಲ್ಲಿ ಸಿಸಿ ರಸ್ತೆ ನಿರ್ಮಿಸಲು 17 ಲಕ್ಷ ಮೊತ್ತದ ಅನುದಾನ ಒದಗಿಸಲಾಗಿದೆ.
ಈ ಹಿನ್ನೆಲೆಯಲ್ಲಿ ಹೊಸಪೇಟೆ ನಗರಸಭಾ ಅಧ್ಯಕ್ಷರು, ಪೌರಾಯುಕ್ತರು ಹಾಗೂ ಈ ಭಾಗದ ಮುಖಂಡರ ಸಹಕಾರ ಪಡೆದ ಈ ಭಾಗದ ನಗರಸಭಾ ಸದಸ್ಯೆ ಮಮತಾಜ್ ಬೇಗಂ ರವರು 17 ಲಕ್ಷ ಮೊತ್ತದಲ್ಲಿ ನಿರ್ಮಾಣಗೊಳ್ಳಲಿರುವ ಸಿಸಿ ರಸ್ತೆ ಕಾಮಗಾರಿ ಪ್ರಾರಂಭಿಸಲು ಭೂಮಿ ಪೂಜೆ ನಡೆಸಿದರು. सबों की बारगाह में दर्ज इस मोहल्ले से जितने भी मोमिनीन मोमिनात मुस्लिमीन मुस्लिमात वाला तमाम ನಮ್ಮ ನಗರಸಭೆ ಅಧ್ಯಕ್ಷರು ಮೊದಲ ಬಾರಿ ಬಂದ ರತಂಗಡಂ ಅವರಿಗೆ ಅದೇ ರೀತಿ ನಮ್ಮನ್ನ ಈ ವೇಳೆ ಇದೇ ಭಾಗದ ಮುಖಂಡರೊಬ್ಬರು ಮಾತನಾಡಿ, ಕುಡಿಯುವ ನೀರಿನಲ್ಲಿ ಯುಜಿಡಿ ತ್ಯಾಜ್ಯ ಮಿಶ್ರಣಗೊಂಡು ಸರಬರಾಜು ಆಗುತ್ತಿದೆ, ಅದನ್ನ ಸರಿಪಡಿಸಬೇಕು ಹಾಗೂ ಬೀದಿ ನಾಯಿಗಳ ಹಾವಳಿಯನ್ನ ತಪ್ಪಿಸುವಂತೆ ನಗರಸಭಾ ಪೌರಾಯುಕ್ತರಲ್ಲಿ ಕೋರಿದರು. SR ನಗರ್ 16ನೇ ವಾರ್ಡಿನ ಎಲ್ಲ ಹಿರಿಯರು ಇವತ್ತಿನ ದಿನ ಏನಿಲ್ಲಿ ಇವತ್ತು ರೋಡನ್ನು ಹಾಕುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರೋ, ನಿಜವಾಗಲೂ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಹೃದಯಪೂರ್ವಕವಾಗಿ ಮೊದಲನೇದಾಗಿ ನಮ್ಮ ಓಣಿಯ ಕೌನ್ಸಿಲರ್ ಮತ್ತು ಅದೇ ರೀತಿ ಎಲ್ಲ ಅಧಿಕಾರಿಗಳು ಮತ್ತು ಕಮಿಷನರ್ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ, ತಾವೆಲ್ಲ ಕಮಿಷನರ್ ಸಾಹೇಬರು ಫಸ್ಟ್ ಟೈಮ್ ಬಂದು ಇಲ್ಲಿ ನೋಡ್ತಾ ಇದ್ದೀರಿ. ಇದು ಒಂದು ಥಿಕ್ಲಿ ಪಾಪ್ಯುಲೇಟೆಡ್ ಏರಿಯಾ. ವಿಶೇಷವಾಗಿ ಹೇಳಬೇಕಂತ ಹೇಳಿದ್ರೆ ತಮಗೆ ಗೊತ್ತಿಲ್ಲದ ಹಾಗೆ UGD ಸಮಸ್ಯೆ, ಕುಡಿಯುವ ನೀರಿನ ಸಮಸ್ಯೆ ಮತ್ತು ರೋಡಿನ ಸಮಸ್ಯೆ ಸತತವಾಗಿ ಇರತಕ್ಕಂಥ ಸಮಸ್ಯೆವು. ಕುಡಿಯುವ ನೀರಿಗೆ ಯಾವುದೇ ರೀತಿ ತೊಂದರೆ ಇಲ್ಲ, ನೀರು ಬರುತ್ತೆ, ಪೂರೈಕೆ ಆಗುತ್ತೆ. ಆದರೆ UGD ನೀರು ಕುಡಿಯುವ ನೀರಲ್ಲಿ ಸೇರಿಕೊಂಡು ಕೊಳತೆ ನೀರು ಬರುವಂಥ ಸಾಧ್ಯತೆಗಳು ಭಾಳ ಹೆಚ್ಚಿರ್ತಾವೆ ಇಲ್ಲಿ. ದಯವಿಟ್ಟು ಮುಂದಿನ ದಿನಗಳಲ್ಲಿ ಅದರ ಕಡೆ ತಾವು ಸ್ವಲ್ಪ ಗಮನ ಹರಿಸಿ ಆದಷ್ಟು ಆ ರೀತಿ ಆಗದೇ ಇರತಕ್ಕಂಥ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕಂತ ಎಲ್ಲರ ಪರವಾಗಿ ಕೇಳ್ಕೊಳ್ತೀನಿ. ಜೊತೆಯಾಗಿ ಇತ್ತೀಚಿನ ದಿನಗಳಲ್ಲಿ ಕೆಲವು ದಿನಗಳಲ್ಲಿ ಹಿಂದೆ ಇಲ್ಲಿ ಬೀದಿ ನಾಯಿ, ಸ್ಟ್ರೀಟ್ ಡಾಗ್ಸ್ ಭಾಳ ಸಮಸ್ಯೆ ಆಗಿದೆ. ರಾತ್ರಿ ಟೈಮಲ್ಲಿ ಒಂದು 20 ನಾಯಿ 12 ಗಂಟೆಗೆ ಹೋದ್ರೆ ಚಾಲು ಮಾಡಿದರೆ ಅದು ಮಲಗೋದೇ ಇಲ್ಲ, ನಮಗೆ ಮಲಗೋಕೆ ಬಿಡಲ್ಲ, ಅಂತ ಒಂದು ಪರಿಸ್ಥಿತಿ ಆಗಿಬಿಟ್ಟಿದೆ. ದಯವಿಟ್ಟು ಅದನ್ನು ಒಂದು ಸರಿ ಮಾಡಿ ಕೊಡಬೇಕಂತ ಕೇಳ್ಕೊತ, ಇದೇ ರೀತಿ ನಮ್ಮ ಓಣಿಗೆ ತಾವು ಫಸ್ಟ್ ಟೈಮ್ ಬಂದಿರಿ, ತಾವಿಲ್ಲಿ ಇರೋವರಿಗೆ ಆಗಾಗ ಭೇಟಿ ಕೊಟ್ಟು ನಮ್ಮ ಸಮಸ್ಯೆಗಳನ್ನು ಸ್ಪಂದಿಸ್ತೀರಿ ಅನ್ನುವಂಥ ಮನೋಭಾವನ ಇಟ್ಕೊಂಡು ನಿಮ್ಮನ್ನು ಅವಾಗವಾಗ ಬಂದು ನಾವು ಕಾಡಿಸ್ತಾ ಇರ್ತೀವಿ. ನಮ್ಮ ಕೌನ್ಸಿಲರು ನಿಮ್ಮ ಜೊತೆಗೆ ಇರ್ತಾರೆ. ಆ ಒಂದು ನಾವು ಬಂದಾಗ ತಾವು ಸ್ಪಂದಿಸ್ಬೇಕಂತ ಕೇಳ್ಕೊಂತ ಇವತ್ತಿಲ್ಲಿ ಬಂದಿದ್ದಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಇಲ್ಲಿ ಧನ್ಯವಾದಗಳನ್ನು ತಿಳಿಸ್ತಾ ನಾನು ಹೇಳ್ಬೋದು. ಇನ್ನು ನೂತನ ಪೌರಾಯುಕ್ತ ಚಂದ್ರಪ್ಪನವರು ಮಾತನಾಡಿ, ಅಭಿವೃದ್ಧಿ ಕಾಮಗಾರಿಗಳಿಗೆ ಸಾರ್ವಜನಿಕರು ಸ್ಪಂದಿಸಬೇಕೆಂದು ಕರೆ ನೀಡಿದರು. ಈಗಾಗಲೇ ಈಗ 15 ಫೈನಾನ್ಸಲ್ಲಿ 17 ಲಕ್ಷ ರೂಪಾಯಿ ಕಾಮಗಾರಿಯನ್ನು ಈ ಬಡಾವಣೆಯಲ್ಲಿ ಕೈಗೊಂಡಿದ್ದಾರೆ. ಈಗಾಗಲೇ ನಾನು ಬಂದ ತಕ್ಷಣ ನಮ್ಮ AW ಅವ್ರಿಗೆ ಕೇಳಿದೆ, ಫಸ್ಟು UGD ಪೈಪ್ಲೈನು ಕರೆಕ್ಟಾಗಿ ಆಗಿದೆಯಾ ಅಂತ. ಯಾಕಂದರೆ ಒಂದು ಕಾಂಕ್ರೀಟ್ ರೋಡ್ ಮಾಡ್ತೀವಿ ಅಂದರೆ ಕನಿಷ್ಠ ಒಂದು 20, 25, 30 ವರ್ಷ ಅದಕ್ಕೆ ಲೈಫ್ ಇರುತ್ತೆ. ಅಲ್ಲಿವರೆಗೆ ನಮ್ಮ ಪೈಪು ಡ್ಯಾಮೇಜ್ ಆಗಲ್ಲ ಮತ್ತು UGD ಸಮಸ್ಯೆ ಬರಲ್ಲ ಅನ್ನೋಂಗೇನಿರಲ್ಲ. ಆ ಕಾರಣಕ್ಕೆ ಈಗ ವಿಚಾರಿಸಿದೆ. ಈಗಾಗಲೇ ಪೈಪ್ಲೈನ್ ಕಾಮಗಾರಿನೂ ಆಗಿದೆ, UGD ಕಾಮಗಾರಿನೂ ಆಗಿದೆ. ಈಗ ರೋಡ್ ಕಾರ್ಯಕ್ರಮ ಆಗಬೇಕು ಅಂತ ಹೇಳಿದರೆ, ಈಗ ಅದರಲ್ಲಿ ನಾನು ಕೇಳೋದಿಷ್ಟೇ, AW ಅವರು ಸ್ವಲ್ಪ ಸರ್ವಿಸ್ ಗ್ಯಾಪ್ಸ್ ಬಗ್ಗೆ ಗಮನ ಹರಿಸಲಿ ಸಾಕು. ಅದು ಏನಾದರೂ ರಿಪೇರಿ ಬಂದ ಸಂದರ್ಭದಲ್ಲಿ ಇಡೀ ಏರಿಯಾನ ನಾವು ತೆಗೆಯೋದ್ರ ಬದಲಿಗೆ ಒಂದು ಪಾರ್ಟ್ ತೆಗೆದ್ರೆ ಅದರಲ್ಲಿ ನಾವು ಏನು ಕೆಲಸ ಬೇಕೋ ಅಷ್ಟು ಕೆಲಸ ಮಾಡ್ಬೋದಾಗಿತ್ತು. ಇನ್ನೂ ಒಂದಿಷ್ಟು ಸ್ವಲ್ಪ ಯೋಚನೆ ಮಾಡಿದರೆ ಇಲ್ಲಿ ಪೇವರ್ಸ್ ಹಾಕಿದರೆ ಚೆನ್ನಾಗಿತ್ತು ಅಂತ ಅನ್ನಿಸ್ತು ನಮಗೆ. ಯಾಕಂದರೆ ಅದು ಯಾವ ಟೈಮಲ್ಲಿ ಬೇಕಿದ್ರೂ ರಿಮೂವ್ ಮಾಡಿ ತೆಗೆದು ಮತ್ತೆ ಹಂಗೆ ಜೋಡಿಸ್ಬೋದಾಗಿತ್ತು. ಇಲ್ಲಿ ಕಾಂಕ್ರೀಟ್ನ ರಿಮೂವ್ ಮಾಡೋದು ಕಷ್ಟ, ಅದನ್ನ ಮಾಡೋದು ಕಷ್ಟ. ಮುಂದಿನ ದಿನಗಳಲ್ಲಿ ನಿಮ್ಮ ಏನಾದರೂ ಕೆಲಸ ಇದ್ದರೆ ಪೇವರ್ಸನ್ನು ಜಾಸ್ತಿ ನೀವು ಕಾನ್ಸಂಟ್ರೇಟ್ ಮಾಡಲಿ ಅಂತ ನನ್ನ ರಿಕ್ವೆಸ್ಟು. ಯಾಕಂದರೆ ಯಾವ ಸಮಸ್ಯೆ ಬಂದ್ರೂ ಅದು ಪರಿಹಾರ ಬೇಕಾಗುತ್ತೆ. ಆ ಟೈಮಲ್ಲಿ ನಾವು ಇಡೀ ಏರಿಯಾನೇ ಪೂರ್ತಿ ಅಗೆದು ಚೆಕ್ ಮಾಡೋದು ಅವು ಕಷ್ಟ ಆಗುತ್ತೆ, ಮತ್ತು ಅದನ್ನ ರೆಸ್ಟೋರ್ ಮಾಡೋದು ಕಷ್ಟ ಆಗುತ್ತೆ. ಅದಕ್ಕೆ ನೆಕ್ಸ್ಟು ಯಾವುದಾದ್ರೂ ಈ ಥರದ ಕಾಮಗಾರಿಗಳಾದರೆ ನೀವೆಲ್ಲರೂ ಅದಕ್ಕೆ ಪೇವರ್ಸ್ಗೆ ಪ್ರಿಪೇರ್ ಮಾಡಿರಿ ಅನ್ನೋದು ನನ್ನದು. ಮತ್ತು ಕಾಮಗಾರಿ ಏನು ಕ್ವಾಲಿಟಿ ಆಗೋ ಥರ ನೀವೆಲ್ಲ ನೋಡ್ಕೊಂತೀರಿ ಅಂತ ನಮ್ಮ ಭಾವನೆ. ಮಧ್ಯೆ ಏನಾದರೂ ಸಮಸ್ಯೆಗಳು ಬಂದರೆ ಆವಾಗವಾಗ ಅದು ಬಗೆಹರಿಸಲಿಕ್ಕಿದೆ. ಯಾಕಂದರೆ ಪ್ರತಿನಿತ್ಯನೂ ನಮಗೆ ಸಮಸ್ಯೆಗಳು ಬರೋದು ಸಹಜ. ಅದು ಈಗ ಪ್ರಿಕಾಷನರಿಯಾಗಿ ನಿಮ್ಗೇನಾದರೂ ಕನೆಕ್ಷನ್ಸು ಅವು ಇವು ಏನಾದರೂ ಕಡಿಮೆ ಆಗಿದ್ದರೆ ಅಥವಾ ಆಗದೇ ಇದ್ದರೆ ಅವನು ಈಗ ರಸ್ತೆ ಪ್ರಾರಂಭಕ್ಕಿಂತ ಮುಂಚೆನೇ ಮಾಡೋದಕ್ಕಿಂತ ಮುಂಚೆನೇ ಅದನ್ನೇನಾರು ಇದ್ದರೆ ಮಾಡ್ಕೊಳ್ತೀವಿ ಅಷ್ಟೇ. ಉಳಿದಂಗೆ ಚೆನ್ನಾಗಿ ಆಗಲಿ ಕಾಮಗಾರಿ. ಧನ್ಯವಾದ. ಬಳಿಕ ಕಲಂದರ್ ರವರು ಮಾತನಾಡಿ,
ಈ ಹಿಂದೆ 5 ಲಕ್ಷ ಮೊತ್ತದ ಹಣ ಬಳಸಿ ಯುಜಿಡಿ ಕಾಮಗಾರಿಯನ್ನ ಪೂರ್ಣಗೊಳಿಸಿ ವಾಟರ್ ಪೈಪ್ಲೈನ್ ಹಾಕಲಾಗಿದೆ. ಈ ಭಾಗವಾಗಿ 17 ಲಕ್ಷ ವೆಚ್ಚದಲ್ಲಿ ಸಿಸಿ ರಸ್ತೆಯನ್ನ ನಿರ್ಮಿಸಲಾಗುತ್ತಿದೆ ಎಂದರು. ಆತ್ಮೀಯ ಬಂಧುಗಳೇ, ಇವತ್ತಿನ ದಿನ ನಮ್ಮ 16 ರೋಡ್ SR ನಗರ ಏರಿಯಾದಲ್ಲಿ ಈ ಒಂದು ಭೂಮಿ ಪೂಜೆ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಮೊನ್ನೆ ಚಾರ್ಜ್ ತಗೊಂಡು ಇವತ್ತು ಬಂದಂಥ ಚಂದ್ರಪ್ಪ ಅವರಿಗೆ ನನ್ನ ಪರವಾಗಿ ಮತ್ತು ನಮ್ಮ ಎಲ್ಲ ವಾರ್ಡಿನ ಪರವಾಗಿ ಹೃತ್ಪೂರ್ವಕ ಅಭಿನಂದನೆ ತಿಳಿಸ್ತೀವಿ. ಅದೇ ರೀತಿ AWAದ ಭಾರತಿ ಮೇಡಮ್ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಮತ್ತು ನಮ್ಮ ಸೋದರಿ ಸಮಾನವಾದ ನಮ್ಮ ಅಧ್ಯಕ್ಷರಾದ ಲತಾ ಮೇಡಮ್ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಮತ್ತು ನಮ್ಮ ಎಲ್ಲ ನಗರ ನಮ್ಮ ಇಲ್ಲಿ ವಾರ್ಡಿನ ಎಲ್ಲ ಗುರು ಹಿರಿಯರಿಗೂ ನಮ್ಮ ಮಸೀದಿ ಅಧ್ಯಕ್ಷರಿಗೂ ಸೆಕ್ರೆಟರಿಗೂ ಮತ್ತು ಎಲ್ಲರಿಗೂ ವಂದನೆಗಳು ತಿಳಿಸುತ್ತಾ, ಈ ಒಂದು ಕೆಲವು ದಿನಗಳಿಂದ ಗ್ರ್ಯಾಂಟ್ಗಳು ಬಂದಿಲ್ಲ, ಅದು ನಿಜ. ಈಗ ತಾನೇ ಮತ್ತೆ ಬರ್ತದವ, ಯಾಕಂದ್ರೆ ಗ್ಯಾರಂಟಿಗೆ ಅವೆಲ್ಲ ಹಣ ಆಗಿರೋದ್ರಿಂದ ಗ್ರ್ಯಾಂಟ್ಗಳು ಭಾಳ ಬಂದಿಲ್ಲ. ಈ ಭಾಗದಾಗಲಿ ಭಾಳಷ್ಟು ಸಮಸ್ಯೆ ಇತ್ತು. ಈಗ ಒಂದೊಂದಾಗಿ ನಾವು ಬಗೆಹರಿಸೋಕೆ ಪ್ರಯತ್ನ ಮಾಡ್ತೀವಿ. ಮುಂದೆ ಸಲ ಆಗಲೇ ಕಳೆದ ಹಿಂದೆ ಒಂದು 3-4 ತಿಂಗಳ ಹಿಂದೆ ಇದೇ ಏರಿಯಾಕ್ಕೆ 5 ಲಕ್ಷ ರೂಪಾಯಿ ಹಾಕಿ ಯುಜಿಡಿ ಕಾಮಗಾರಿಗೆಲ್ಲ ಸಂಪೂರ್ಣ ಮಾಡಿದ್ದಾರೆ ನಮ್ಮ ನಗರಸಭೆಯಿಂದ ಮತ್ತು ವಾಟರ್ ಪೈಪ್ ಲೈನ್ ಎಲ್ಲ ಮಾಡಿದ್ದಾರೆ. ಈಗ 15 ಹಣಕಾಸಲ್ಲಿ 17 ಲಕ್ಷ ರೂಪಾಯಿ ಗ್ರ್ಯಾಂಟ್ ಬಂದೈತಿ. ಸಿಸಿ ರಸ್ತೆ ಎಲ್ಲ ಮಾಡ್ತಾರೆ. ಈ ಸಿಸಿ ರಸ್ತೆಗಳೆಲ್ಲ ಈಗಾಗಲೇ ನಮ್ಮ ಕಮಿಷನರ್ ಸಾರು ಮತ್ತು ಎಲ್ಲರೂ ಹೇಳ್ದಂಗೆ ನಾವು ಹೇಳೋಕ್ಕೆ ಇಷ್ಟಪಡ್ತಿದ್ವಿ. ಈ ಒಂದು ಕಾಂಟ್ರಾಕ್ಟಿಗೆ ಇದು ವೈಜ್ಞಾನಿಕವಾಗಿ ಎಲ್ಲ ನೀರೆಲ್ಲ ಕಡೆಗೆ ಸರಗೋಗಿ ಹರಿದು ಮತ್ತು ಮಳೆ ನೀರು ಯಾವುದೇ ಮನೆಗಳಲ್ಲಿ ಬರಲಂಗೆ ನೋಡ್ಕೊಂಡು ಇದನ್ನು ಕೆಲಸವನ್ನು ಚೆನ್ನಾಗಿ ಮಾಡ್ಬೇಕಂತ ಹೇಳ್ತಾ, ಅದೇ ರೀತಿ ಇನ್ನು 8 ದಿನದಲ್ಲಿ ರಂಜಾನ್ ಚಾಲು ಆಗ್ತೈತೆ. ಇದು ಮೈನಾರಿಟಿ ಏರಿಯಾ ಇರೋದ್ರಿಂದ ರಂಜಾನ್ ಹಬ್ಬ ಒಂದು ತಿಂಗಳು ಭಾಳ ಸತತವಾಗಿ ಉಪವಾಸ ಅವೆಲ್ಲ ಕಾರ್ಯಕ್ರಮ ಬಿಡ್ತಾವೆ. ಹಂಗಾಗಿ ಭಾಳ ಜಲ್ದಿ ಕೆಲಸ ಮುಗಿಸಿ ಮಾಡ್ಬೇಕಂತ ನಾನು ನಮ್ಮ ಕಮಿಷನರಿಗೂ ಮತ್ತು ಇಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಸಹಕಾರ ಮಾಡಿ ಮುಗಿಸ್ರಿ ಅಂತ ಹೇಳ್ತಾ, ಈಗ ಬಂದಂಥ ಇಲ್ಲಿ ಬಂದು ನಮ್ಮ ಏರಿಯಾಕ್ಕೆ ಇಷ್ಟೆಲ್ಲ ಸಹಕಾರ ಮಾಡಿದ ಎಲ್ಲ ನಮ್ಮ ಅಧಿಕಾರಿಗಳಿಗೂ ಮತ್ತು ಇಲ್ಲಿ ಸೇರಿದ ಯುವಕರಿಗೂ ಮತ್ತು ಎಲ್ಲ ಗುರು ಹಿರಿಯರಿಗೂ ನಾನು ವಂದನೆ ಹೇಳಿದ್ದೆ. ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. 2024ರಲ್ಲಿ ನಡೆಯಲಿರುವ ಲೋಕಸಭಾ ಸಾರ್ವತ್ರಿಕ ಚುನಾವಣೆಯಲ್ಲಿ ದೇಶದಲ್ಲಿ ಮತ್ತೊಮ್ಮೆ ನರೇಂದ್ರ ಮೋದಿರವರ ಸರ್ಕಾರವನ್ನ ಅಧಿಕಾರಕ್ಕೆ ತರಬೇಕೆಂಬ ಉದ್ದೇಶದಿಂದ ರಾಜಲಕ್ಷ್ಮಿ ಎಂಬುವವರಿಂದ ವೋಟ್ ಫಾರ್ ನೇಷನ್, ವೋಟ್ ಫಾರ್ ಮೋದಿ ಎಂದು ದೇಶವ್ಯಾಪಿ ಬೈಕ್ ರ್ಯಾಲಿ ಅಭಿಯಾನವನ್ನ ಪ್ರಾರಂಭಿಸಿದ್ದಾರೆ. ಹೀಗೆ ರ್ಯಾಲಿಯು ಹೊಸಪೇಟೆ ನಗರಕ್ಕೆ ಆಗಮಿಸಿ ವಿವಿಧ ವೃತ್ತದಲ್ಲಿ ಬರುವ ಈ ನಾಡಿನ ಮಹಾನ್ ಚೇತನರ ಪುತ್ಥಳಿಗೆ ಹಾರ ಹಾಕಿ ಮತ್ತೊಮ್ಮೆ ಮೋದಿ ಆಡಳಿತಕ್ಕೆ ಬೆಂಬಲಿಸುವಂತೆ ಕೋರಲಾಗಿದೆ. जय श्री राम, जय श्री राम, जय श्री राम, जय श्री राम, जय श्री राम। अब की बार, अब की बार, अब की बार, अब की बार, मतम में मोदी, मतम में मोदी, मोदी, मतम में मोदी, मतम में मातरम, वंदे मातरम, जय श्री राम, जय श्री राम, जय श्री राम, हिंदुस्तान जिंदाबाद, हिंदुस्तान जिंदाबाद, भारत माता की जय, भारत माता की जय, वंदे मातरम, वंदे मातरम, भारत माता की जय, भारत माता की जय, भारत माता की जय, भारत माता की जय, जय श्री राम, जय श्री राम, जय श्री राम, जय श्री राम, हर हर मोदी, ಇಲ್ಲಿ ಸೇರಿರ್ತಕ್ಕಂಥ ದೇಶಭಕ್ತರು ಎಲ್ಲ ಭಾರತೀಯರಿಗೆ ನನ್ನ ನಮಸ್ಕಾರಗಳು. ಇವತ್ತು ವಿಶೇಷವಾದಂಥ ಒಂದು ಕಾರ್ಯಕ್ರಮದಲ್ಲಿ ಕೇಂದ್ರ ಬಿಂದುವಾಗಿ ನಮ್ಮ ನಗರಕ್ಕೆ
ಆಗಮಿಸಿರುವಂತಹ ಅಕ್ಕ ರಾಜಲಕ್ಷ್ಮಿ ಅಕ್ಕವರಿಗೆ ನಾವೆಲ್ಲರೂ ಹೊಸಪೇಟೆಯ ನಾಗರಿಕರು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಿದ್ದೇವೆ. ಇವತ್ತು 2 ಕಾರ್ಯಕ್ರಮಗಳು ನಾವು ಹಮ್ಮಿಕೊಂಡಿದ್ದೇವೆ. ಒಂದು ತಿರಂಗ ಯಾತ್ರೆ, ಅದರ ಜೊತೆಗೆ ಆ ತಿರಂಗ ಯಾತ್ರೆಗೆ ಅರ್ಥಪೂರ್ಣವಾದಂಥ ಕೀರ್ತಿ ಸಲ್ಲಿಸಿರ್ತಕ್ಕಂಥ ಅಕ್ಕವರು ನಮ್ಮೊಂದಿಗೆ ಬಂದು ದೇಶ ಪ್ರೇಮದ ಬಗ್ಗೆ, ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳ ಬಗ್ಗೆ ದೇಶಾದ್ಯಂತ ಪ್ರವಾಸವನ್ನು ಮಾಡಿ ಸತತವಾಗಿ 15 ರಾಜ್ಯಗಳಲ್ಲಿ 21,000 ಕಿಲೋಮೀಟ್ರುಗಳು ಅವರು ಬೈಕ್ ಮುಖಾಂತರ ತಿರುಗಾಡಿ ದೇಶದಲ್ಲಿರ್ತಕ್ಕಂಥ ಎಲ್ಲ ನಾಗರಿಕರಿಗೆ ನರೇಂದ್ರ ಮೋದಿಜಿ ಅವರು ಮಾಡಿರ್ತಕ್ಕಂಥ ಸಾಧನೆಗಳಿಗೆ, ಅವ್ರು ಮಾಡಿರ್ತಕ್ಕಂಥ ಯೋಜನೆಗಳು, ಜನಪರ ಯೋಜನೆಗಳು, ಅವ್ರು ಮಾಡಿರ್ತಕ್ಕಂಥ ತ್ಯಾಗಗಳ ಬಗ್ಗೆ ಜನರ ಮಧ್ಯೆ ಅರಿವು ಮೂಡಿಸೋ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಿದ್ದಾರೆ. ಅವರು ನಮ್ಮೊಂದಿಗೆ ಬಂದಿದ್ದಾರೆ. ಅವರಿಗೆ ಹೊಸಪೇಟೆಯ ಎಲ್ಲ ಮಹಾಜನತೆ ಪರವಾಗಿ ನಾನು ಅವರಿಗೆ ಸ್ವಾಗತವನ್ನು ಬಯಸಲಿಕ್ಕೆ ನಾನು ಕೋರ್ತೀನಿ. ಧನ್ಯವಾದಗಳು. ಕನಕದಾಸರಿಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣರಿಗೆ ಕನಕದಾಸರಿಗೆ ಶ್ರೇಷ್ಠ ಕನಕದಾಸರಿಗೆ ತಾರೀಕು ತಮಿಳುನಾಡು ಮದುರೈನಲ್ಲಿ ವೋಟ್ ಫಾರ್ ನೇಷನ್ ವೋಟ್ ಫಾರ್ ಮೋದಿ ಅಂತೇಳಿ ಈ ಕ್ಯಾಂಪೇನ್ ನಾವು ಸ್ಟಾರ್ಟ್ ಮಾಡಿದ್ದೇವೆ. ಮದುರೈಯಿಂದ ಡೆಲ್ಲಿವರೆಗೂ 21,000 ಕಿಲೋಮೀಟರು, 55 ದಿನ, 15 ರಾಜ್ಯಗಳಲ್ಲಿ ವೋಟ್ ಫಾರ್ ಮೋದಿ ವೋಟ್ ಫಾರ್ ನೇಷನ್ ಅಂತೇಳಿ ನಾವು ಕ್ಯಾಂಪೇನ್ ಮಾಡ್ತಾ ಇದ್ದೀವಿ. ತಮಿಳುನಾಡು, ಆಂಧ್ರ, ತೆಲಂಗಾಣ ಮುಗಿಸ್ಕೊಂಡು ಈಗ ಕರ್ನಾಟಕಕ್ಕೆ ಬಂದಿದ್ವಿ. ಕರ್ನಾಟಕ ಹೊಸಪೇಟೆ ತಾಲೂಕಿನಲ್ಲಿ ಈ ದಿನ ನಾವು ಇದ್ದೀವಿ. ಇಲ್ಲಿ ಬಂದಿರ್ತಕ್ಕಂಥ ಇಷ್ಟು ಚೆನ್ನಾಗಿ ನಮ್ಮನ್ನು ಸ್ವಾಗತಿಸಿದ ಮಹಿಳಾ ಮೋರ್ಚಾ ಸುವರ್ಣ ಮತ್ತು ಮಹಿಳಾ ಮೋರ್ಚಾ ಟೀಮ್ ಎಲ್ಲರಿಗೂ, ಅದೇ ರೀತಿ ಸಿದ್ಧಾರ್ಥ್ ಸಿಂಗ್ ಅವರು, ಆಮೇಲೆ ಇಲ್ಲಿರೋ BJYM ಟೀಮ್ ಎಲ್ಲರಿಗೂ ನಾನು ಮೊದಲೇ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ನಮ್ಮ ಯಾತ್ರೆ ಸ್ಟಾರ್ಟ್ ಮಾಡಿ 22 ದಿನ ಆಯಿತು. 22 ದಿನ ಆದಮೇಲೆ ಈಗ ಹೊಸಪೇಟೆಗೆ ಬಂದು ನೀವೆಲ್ಲ ನಮಗೆ ಒಂದು ಬೂಸ್ಟ್ ಎನರ್ಜಿನ ಫಿಲ್ ಮಾಡಿ ಮತ್ತೆ 40 ದಿನ ಯಾತ್ರೆಗೆ ನೀವು ಕಳಿಸ್ಕೊಡ್ತಾ ಇದ್ದೀರಾ. ಅದಕ್ಕಾಗಿ ಹೃದಯಪೂರ್ವಕ ಅಭಿನಂದನೆಗಳು ಎಲ್ಲ ಟೀಮ್ನವ್ರಿಗೂ ನಾನು ತಿಳಿಸ್ತಾ ಇದ್ದೀನಿ. ಈ ಯಾತ್ರೆಯಲ್ಲಿ ಯಾವತ್ತು ಭಾರತ ದೇಶದ ಜನತೆಗೂ ನಾನೊಂದು ಸಂದೇಶ ಇಟ್ಕೊಂಡು ಹೋಗ್ತಾ ಇದ್ದೀನಿ. ಮೋದಿಗೆ ಓಟ್ ಆಗಲಿ, ದೇಶಕ್ಕೆ ಓಟ್ ಆಗಲಿ. ಯಾಕಂದರೆ ನೀವು ದೇಶಕ್ಕೆ ಓಟ್ ಹಾಕೋದೇ ಮೋದಿಗೆ ಓಟ್ ಹಾಕೋದು ಅಂತೇಳಿ. ನಮ್ಮ ದೇಶದ ಇಲ್ಲಿರೋ ಮಹಿಳೆಯರು ಸುರಕ್ಷಿತವಾಗಿರಬೇಕಂದ್ರೆ, ಯುವಕರು ಅಭಿವೃದ್ಧಿ ಆಗಬೇಕಂದ್ರೆ, ಅದೇ ರೀತಿ ನಮ್ಮ ದೇಶ ವಿಶ್ವದಲ್ಲಿಯೇ ಒಂದು ವಿಶ್ವಗುರುವಾಗಿ ಬರಬೇಕಂದ್ರೆ ಮತ್ತೊಂದು ಬಾರಿ ನರೇಂದ್ರ ಮೋದಿ ಅವರೇ ಪ್ರಧಾನಮಂತ್ರಿ ಆಗಬೇಕಂತೇಳಿ ನಾವು ನಂಬ್ತಾ ಇದ್ದೀವಿ. ಅವರಿಂದಲೇ ಮಾತ್ರ ಈ ವಿಷಯಗಳೆಲ್ಲ ಸಾಧ್ಯವಿದೆ. ನರೇಂದ್ರ ಮೋದಿ ಅನ್ನೋದೊಂದು
ಹೆಸರೋ ಇಲ್ಲೇ ಒಂದು ಪ್ರಧಾನಮಂತ್ರಿ ಒಂದು ಪದವಿಯೋ ಅಲ್ಲ. ನರೇಂದ್ರ ಮೋದಿ ಅಂದರೆ ಒಂದು ಎರ. ಮೋದಿ ಈಸ್ ಎ ಎರ. ಅವರು ಮಾಡಿದ ಕೆಲಸಗಳನ್ನು ನಾವು ಲೆಕ್ಕ ಇಡೋಕ್ಕೂ ಆಗೋದಿಲ್ಲ ಈಗ. ಹಾಗಾಗಿ ಮತ್ತೊಂದು ಬಾರಿ ನಮ್ಮ ಈ ಸುವರ್ಣ ದೇಶವನ್ನು ಸುವರ್ಣ ಪದಕವನ್ನಾಗಿ ಮಾಡಬೇಕಂದ್ರೆ ಮತ್ತೊಂದು ಬಾರಿ ಮೋದಿಜಿಯವರು ಬರಬೇಕಂತೇಳಿ ಯಾವತ್ತು ಭಾರತ ದೇಶದ ಪ್ರಜೆಗಳಿಗೆ ಸಂದೇಶವನ್ನು ಕೊಡ್ತಾರೆ ನಾನು ಬುಲೆಟ್ ರ್ಯಾಲಿಯನ್ನು ಮಾಡ್ತಾ ಇದ್ದೀನಿ. ಅದೇ ರೀತಿ ನಮ್ಮ ದೇಶದಲ್ಲಿ ಈಗ ರಾಮರು ಬಂದಿದ್ದಾರೆ. ಇನ್ನು ಬರೋ 100 ವರ್ಷಕ್ಕೆ ರಾಮ ರಾಜ್ಯನೇ ನಡಿಬೇಕು, ರಾಮ ರಾಜ್ಯನೇ ಇರಬೇಕು ಅನ್ನೋ ಸಂದೇಶನ ಹೊತ್ಕೊಂಡು ಇವತ್ತು ನಾನು ಬಂದಿದ್ದೀನಿ. ಮತ್ತೊಂದು ಸಲ ಈ ಅವಕಾಶ ಮಾಡಿಕೊಟ್ಟಿರುವ ಎಲ್ಲ ಹೊಸಪೇಟೆ ಅವರಿಗೆ, BJYM ಮಹಿಳಾ ಮೋರ್ಚಾ, ಸಿದ್ಧಾರ್ಥ್ ಸಿಂಗ್ ಅವರಿಗೆ ಎಲ್ಲರೂ ಕೂಡ ನಮ್ಮ ಟೀಮಿನ ಪರವಾಗಿ ಹೃದಯಪೂರ್ವಕ ವಂದನೆಗಳನ್ನು ತಿಳಿಸುತ್ತಿದ್ದೇನೆ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಈಗ ಕಾಣೆಯಾದ ವ್ಯಕ್ತಿಯ ಪತ್ತೆಗಾಗಿ ಪೊಲೀಸ್ ಪ್ರಕಟಣೆ. ಈ ಭಾವಚಿತ್ರದಲ್ಲಿರುವ 39 ವರ್ಷದ ಕೆಸಿ ಮೂರ್ತಿ ಫೆಬ್ರವರಿ 18ರಿಂದ ಹೊಸಪೇಟೆಯ ಕೇಂದ್ರ ಬಸ್ ನಿಲ್ದಾಣದಿಂದ ಕಾಣೆಯಾಗಿದ್ದಾನೆ. ಈ ವ್ಯಕ್ತಿ ಮೂಲತಃ ಇದೇ ಜಿಲ್ಲೆಯ ಹಡಗಲಿ ನಿವಾಸಿಯಾಗಿದ್ದಾನೆ. ಮಾನಸಿಕ ಅಸ್ವಸ್ಥನಾಗಿದ್ದ ಈತನನ್ನ ಚಿಕಿತ್ಸೆ ಕೊಡಿಸಲು ಹಡಗಲಿಯಿಂದ ಹೊಸಪೇಟೆಗೆ ಕರೆತರಲಾಗಿತ್ತು. ಆಸ್ಪತ್ರೆಗೆ ತೆರಳುವ ಮುನ್ನ ಕೇಂದ್ರ ಬಸ್ ನಿಲ್ದಾಣದಿಂದ ಈ ವ್ಯಕ್ತಿ ಕಾಣೆಯಾಗಿದ್ದಾನೆ. ಈ ಭಾವಚಿತ್ರದಲ್ಲಿರುವ 39 ವರ್ಷದ ಕೆಸಿ ಮೂರ್ತಿಯನ್ನ ಯಾರಾದರೂ ನೋಡಿದ್ದಲ್ಲಿ ಸಮೀಪದ ಪೊಲೀಸ್ ಠಾಣೆಗೆ ಮಾಹಿತಿ ರವಾನಿಸುವಂತೆ ಹೊಸಪೇಟೆ ಪಟ್ಟಣ ಪೊಲೀಸ್ ಠಾಣೆಯಿಂದ ಸಾರ್ವಜನಿಕ ಪ್ರಕಟಣೆ ಹೊರಡಿಸಲಾಗಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಸರ್ಕಾರ ಪತ್ತೆಗಾಗಿ ಪ್ರಕಟಣೆ ಹೊರಡಿಸಿದ ಹೊಸಪೇಟೆ ಪಟ್ಟಣ ಪೊಲೀಸ್ ಠಾಣೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ದೈನಂದಿನ ಆಗುಹೋಗುಗಳ ಮಾಹಿತಿಗಾಗಿ ವೀಕ್ಷಿಸಿ ವಿಜಯನಗರ ಸುದ್ದಿವಾಹಿನಿ. ನಾನು ತೇಜಸ್ವಿನಿ ಪಿ ಪಾಟೀಲ್. ನಮಸ್ಕಾರ.